ಸುಸ್ವಾಗತ. ಹಾಗೆ ನಮ್ಮ ಕವಿಗಳನ್ನು ಕೂಡ ನಮ್ಮ ಸಿರಿಕನ್ನಡ ಚಾನೆಲ್ಗೆ ಸ್ವಾಗತಿಸೋಣ. ಸ್ವಾಗತ ಸುಸ್ವಾಗತ. ದರಾ ಬೇಂದ್ರೆ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೇವೆ. ನೋಡ್ರಿ, ದರಾ ಬೇಂದ್ರೆ ಅವರನ್ನ ನಾವು ವೀಕ್ಷಕರು ಹೇಳ್ತಾರ ಏನಂತಂದ್ರ, ನಮ್ಗೆ ದರಾ ಬೇಂದ್ರೆ ಅವರ ಪೂರ್ಣ ಹೆಸರು ಗೊತ್ತಿಲ್ಲ, ಅವ್ರ ಜನನ ಯಾವಾಗಾಯ್ತು, ಅವ್ರ ಕೃತಿಗಳು ಹೇಗ್ ಬರೆದ್ರು, ಅವ್ರಿಗೆ ಕೃತಿಗಳ ಬರೆಕ್ಕ ಪ್ರಶಸ್ತಿಗಳು ಹೇಗ್ ದೊರೆತು ಅಂತ ನಾವೆಲ್ಲ ವೀಕ್ಷಕರಿಗೆ ತಿಳಿಸೋಣ. ದರಾ ಬೇಂದ್ರೆ ಅವರೇ, ನಿಮ್ಮ ಪೂರ್ಣವಾದ ಹೆಸರು ಏನಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂಡೆ. ನನ್ನ ಪೂರ್ಣ ಹೆಸರು ದತ್ತಾತ್ರೇಯ ಅಂದ್ರೆ ನಾನು, ರಾಮಚಂದ್ರ ಅಂದ್ರೆ ನಮ್ಮ ತಂದೆಯ ಹೆಸರು, ಬೇಂದ್ರೆ ಅಂದ್ರೆ ನಮ್ಮ ಮನೆತನದ ಹೆಸರು. ನನ್ನ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ನೋಡ್ರಿ, ರಾಮಚಂದ್ರ ಬೇಂದ್ರೆ ಅವರದ್ದು ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ. ರಾಮಚಂದ್ರ ಅಂತ ಅವ್ರ ತಂದೆ ಹೆಸರು ರಾಮಚಂದ್ರ ಅಂತ ಕರೀತಿದ್ರು. ಹಾಗಾಗಿ ಅವ್ರಿಗೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ ಹೆಸರಿತ್ತು. ಈಗ ಅವರು ತುಂಬಾ ಚೆನ್ನಾಗಿ ಕವನಗಳನ್ನ ಬರ್ದಾರ. ಆ ಕವನಗಳನ್ನ ನಾನು ಹೇಳ್ತೀನಿ. ಅವ್ರ ಕವನಗಳು ಬರ್ದಿದ್ಕ ನಮ್ಗೆ ಅವು ಭಾಳ ಇಷ್ಟ ಆಗ್ಯವು. ಆ ಕವನಗಳನ್ನ ಹೇಳಬೇಕಂತಂದು ನನ್ಗೆ ಭಾಳ ಇಷ್ಟ ಆಗೈತಿ. ಅಂತ ಹೇಳ್ತೀನಿ. ಗೆಲ್ಲುತ್ತೇನೆ ಎಂದು ಬಂದವನು ಸೋಲುವುದಕ್ಕೂ ಇಲ್ಲಿ ಸಿದ್ಧನಿರಬೇಕು. ಗೆಲ್ಲುತ್ತೇನೆ ಎಂದು ಬಂದವನು ಇಲ್ಲಿ ಸೋಲುವುದಕ್ಕೂ ಸಿದ್ಧನಿರಬೇಕು. ಸಾವಿಗೆ ನಾನು ಹೆದರುವುದಿಲ್ಲ, ಏಕೆಂದರೆ ನಾ ಇರುವ ತನಕ ಅದು ಬರುವುದಿಲ್ಲ. ಅದು ಬಂದಾಗ ನಾ ಇರುವುದಿಲ್ಲ. ನಿನ್ನ ನೀನೇ ಕಂಡು ನೀನು ನೀನಾಗು. ಒಬ್ಬರು ಮತ್ತೊಬ್ಬರನ್ನು ತಿಳಿದು ಬದುಕಬಾರದು. ನಕ್ಕು ಸಾಯಿರಿ, ನಗಿಸುತ್ತಾ ಸಾಯಿರಿ. ನಕ್ಕು ಸತ್ತರೆ ನಕ್ಷತ್ರರಾಗುವುದು. ಅರಿತು ಬದುಕುವುದು ಮನುಷ್ಯ ಧರ್ಮ, ಅರಿತು ಬದುಕುವುದು ಪ್ರಾಣಿ ಧರ್ಮ. ಚಿಂತೆ ಕುಡಿದರೆ ಚಿರಂಜೀವಿ ಆಗುವುದು. ರಸವೇ ಜನನ, ವಿರಸವೇ ಮರಣ, ಸಾಮರಸವೇ ಜೀವನ. ಹುಚ್ಚನಂತೆ ಇರು, ಪೆದ್ದನಂತೆ ಇರು, ನೀನು ನೀನಾಗಿರು. ಗುರಿಯೆಡೆಗೆ ಹೆಚ್ಚು ಆಗುತ್ತಿರುವ ನಿನ್ನ ಅರಿಯದವರಿಗೆ ಸಾಧನೆಯೇ ಶಿಖರದೊಂದಿಗೆ ಪರಿಚಯವಾಗುವಂತೆ. ನೋಡಿ, ದರಾ ಬೇಂದ್ರೆ ಅವರು ಎಷ್ಟು ಚಂದಗೆ ಅದ್ಭುತವಾಗಿ ಈ ಕವನಗಳನ್ನ ಬರೆದಿದ್ದಾರೆ. ಹಾಗೂ ಕೃತಿಗಳನ್ನು ಸಹ ಬರೆದಿದ್ದಾರೆ. ಆ ಕೃತಿಗಳು ನಮಗೆ ಈಗ ದರಾ ಬೇಂದ್ರೆ ಅವರು ತಿಳಿಸ್ಕೊಡ್ತಾರ. ಮತ್ತು ನವೋದಯ ಸಾಹಿತ್ಯ ಕನ್ನಡ ಪ್ರಮುಖ ಕವಿಗಳಲ್ಲಿ ಇವರು ಒಬ್ಬರಾಗಿದ್ದರು ದರಾ ಬೇಂದ್ರೆ ಅವರು. ಅವ್ರದ್ದು ಜನ್ಮ, ದರಾ ಬೇಂದ್ರೆ ಅವರೇ, ನಿಮ್ಮ ಜನನ ಯಾವಾಗತ್ತು, ಯಾವ ಜಿಲ್ಲೆಯಲ್ಲಿ ಜನಿಸಿದ್ರಿ ಅಂತ ನಮ್ಮ ವೀಕ್ಷಕರು ಹೇಳ್ತಿದ್ದಾರೆ. 1896 ಜನವರಿ 31ರಂದು ಧಾರವಾಡದಲ್ಲಿ ಜನಿಸಿದರು. ನೋಡಿ, ದರಾ ಬೇಂದ್ರೆ ಅವರು ಅವ್ರ ಜನನ ಮತ್ತು ಅವ್ರ ಜಿಲ್ಲೆ ಎಲ್ಲಿ ಹುಟ್ಟಿದ್ರು ಅಂತ ತಿಳಿಸಿದ್ರು. ಹಾಗೆ ಅವ್ರ ಪತ್ನಿ ಹೆಸರು ಮತ್ತು ಅವ್ರ ತಂದೆ ಹೆಸರು ಕೂಡ ಅವರು ನಿಮಗೆ ತಿಳಿಸ್ಕೊಡ್ತಾರ. ತಂದೆ ಹೆಸರು ರಾಮಚಂದ್ರ ಭಟ್, ತಾಯಿ ಹೆಸರು ಅಂಬಿಕೆ. ಇವರು ಅಂಬಿಕಾದೇವಿ ದತ್ತ ಎಂಬ ಕಾರ್ಯಕ್ರಮದಿಂದ ಪ್ರಸಿದ್ಧರಾಗುವ ಕವಿಗಳು. ಹಾಗೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಅವರ ಕೃತಿಗಳನ್ನು ಸಹ ಹಲವಾರು ಕೃತಿಗಳನ್ನು ಬರೆದಿದ್ದಾರೆ. ಆ ಕೃತಿಗಳನ್ನು ಸಹ ವೀಕ್ಷಕರು ಕೇಳಿದ್ದಾರೆ. ಕವಿ ದರಾ ಬೇಂದ್ರೆ ಅವರೇ, ನಿಮ್ಮ ಪೂರ್ಣವಾದ ಕೃತಿಗಳನ್ನು ತಿಳಿಸಿ ವೀಕ್ಷಕರು ಆಸರ ಪಟ್ಟಿದ್ದಾರೆ. ಗರಿ, ಕೃಷ್ಣಕುಮಾರಿ, ವಿಯಾಲೆ, ನಾದಲೀಲೆ, ಸಖಿಗೀತ, ಮೇಘದೂತ, ಗಂಗಾವತರಣ, ಸೂರ್ಯಪಾನ, ನಗೆಯಹುಗೆ, ಸಾಹಿತ್ಯದ ವಿರಾಟ್ ಸ್ವರೂಪ ಮೊದಲಾದ ಕೃತಿಗಳು. ನೋಡ್ರಿ, ಅವರು ಎಷ್ಟು ಹಲವಾರು ಅದ್ಭುತವಾದ ಕೃತಿಗಳನ್ನು ಬರೆದಿದ್ದಾರೆ. ಹಾಗೆ ಅವ್ರಿಗೆ ಆ ಕೃತಿಗಳು ಬರೆದಿರುವ ಕಾರಣ ಅವ್ರ ಪ್ರಶಸ್ತಿಗಳು ಸಹ ಲಭ್ಯವು. ಆ ಪ್ರಶಸ್ತಿಗಳು ಯಾವ್ಯಾವ ಕೃತಿಗೆ ಲಭ್ಯವು ಅಂತ ಕೇಳೋಣ. ದರಾ ಬೇಂದ್ರೆ ಅವರೇ, ನೀವು ಹಲವಾರು ಕೃತಿಗಳನ್ನ ಬಹಳ ಅದ್ಭುತವಾಗಿ ಬರ್ತೀರಿ, ಹಾಗೆ ರಚಿಸ್ತೀರಿ. ಮತ್ತು ಆ ಕೃತಿಗಳಿಗೆ ಪ್ರಶಸ್ತಿಗಳು ದೊರೆಯುವಂತ ನಮ್ಗೆ ತಿಳಿದೈತಿ. ಹಾಗಾಗಿ ನಮ್ಮ ವೀಕ್ಷಕರು ಕೇಳಾಗ್ತಾರ, ಪ್ರಶಸ್ತಿಗಳು ನಿಮಗೆ ಲಭಿಸಿರುವ ಪ್ರಶಸ್ತಿಗಳು ನಮ್ಗೆ ತಿಳಿಸ್ಬೇಕಂತ. 1998ರಲ್ಲಿ ಅರಳು ಮರಳು ಎಂಬ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಹಾಗೂ 1947ರಲ್ಲಿ ನಾಲ್ಕು ಸಂತಿ ಎಂಬ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಮತ್ತು 1965ರಲ್ಲಿ ಮರಾಠಿಯಲ್ಲಿ ರಚಿಸಿದ ಸಂವಾದ ಕೃತಿಗೆ ಕೇಳ್ಕರ್ ಬಹುಮಾನ ದೊರಕಿದೆ. ಹಾಗೂ 1968ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ. ನೋಡಿ, ಎಷ್ಟು ದೊಡ್ಡ ಪ್ರಶಸ್ತಿಗಳು ಸಹ ದರಾ ಬೇಂದ್ರೆ ಅವರಿಗೆ ಲಭಿಸಿವು. ಹಾಗೆ ಇವರು ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಸಹ ಆಗಿದ್ರು. ಹಾಗಾದ್ರೆ ದರಾ ಬೇಂದ್ರೆ ಅವರೇ, ನೀವು ಎಷ್ಟನೇ ಅಖಿಲ ಭಾರತ ಕನ್ನಡ ಸಮ್ಮೇಳನದ ಅಧ್ಯಕ್ಷರಾಗಿದ್ದೀರಿ ಅಂತ ನಮ್ಮ ವೀಕ್ಷಕರು ಕೇಳಬಹುದು. 1943 ಶಿವಮೊಗ್ಗದಲ್ಲಿ ಸಮಾವೇಶಗೊಂಡ 27ನೇ ಕನ್ನಡ ಅಖಿಲ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ನೋಡ್ರಿ, 27ನೇ ಕನ್ನಡ ಅಖಿಲ
ಅಧ್ಯಕ್ಷರಾಗಿದ್ದರು. ಹಾಗೆ ದ.ರಾ ಬೇಂದ್ರೆಯವರು ನಾಲ್ಕು ತಂತಿ ಎಂಬ ಕವನವನ್ನ ಹಾಡನ್ನ ಬಹಳ ಚಂದ ಹಾಡ್ತಾರ. ಹಾಗಾಗಿ ಅವರ ಧ್ವನಿಯಿಂದ ಭಾವನಾತ್ಮಕವಾಗಿ ನಾವು ಈ ಹಾಡನ್ನ ದ.ರಾ ಬೇಂದ್ರೆಯವರ ಮಾತಿನಿಂದ ಕೇಳೋಣ. ಆವು ಈವಿನ ನಾವು ನೀವಿಗೆ ಆನುತ್ತಾನಾದ ತನನನ. ಆವು ಈವಿನ ನಾವು ನೀವಿಗೆ ಆನುತ್ತಾನಾದ ತನನನ. ನಾನು ನೀನಿನ ಈ ನಾನಿಗೆ ಬೆಲೆಯೇನೋ ಜಾಣಿನ. ಓ ಚಾರುತಂತ್ರಿಯ ಚರಣ ಚರಣದ ಘನಿ ಗಣಿತ ಚತುರಸ್ವರ. ಆವು ಈವಿನ ನಾವು ನೀವಿಗೆ ಆನುತ್ತಾನಾದ ತನನನ. ನೋಡ್ರಿ, ದ.ರಾ ಬೇಂದ್ರೆಯವರು ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಅವರ ಮನಸ್ಸಿನಿಂದ ಹೆಂಗ್ ಹಾಡಿದ ಅಂತ ನೋಡಿದ್ರಲ್ಲ ವೀಕ್ಷಕರೇ. ಇದೇ ತರ ನೀವು ಹಾಡೋದನ್ನ ಕಲಿಬೇಕಂತ ನಿಮ್ಮನ್ನು ಕೇಳ್ಕೊಂತಾನೆ. ಹಾಗೆಯೇ ಒಂದು ಅವ್ರು ಮಾಡಿರುವ ಸಾಧನೆಗಳು, ಆಮೇಲೆ ಅವ್ರು ಬರೆದಿರೋ ಕೃತಿಗಳು ಎಲ್ಲ ನೀವು ಅವ್ರ ತರ ಆಗೋ ಹಂಗ ಮಾಡ್ರಿ ಅಂತಂದು. ಆಮೇಲೆ ದ.ರಾ ಬೇಂದ್ರೆಯವರ ಹಾಡಿದ್ದ ಹಾಡು ಹಕ್ಕಿ ಹಾರುತ್ತಿದೆ ನೋಡಿದ್ರ ಎಂಬ ಪದ್ಯವನ್ನ ಬರ್ದಾರ. ಆ ಪದ್ಯ ನನಗೆ ಬಹಳ ಇಷ್ಟ ಆಗೈತಿ. ಅದನ್ನ ನನ್ನ ಭಾವನಾತ್ಮಕವಾಗಿ ಹಾಡ್ಬೇಕಂತಂದು ಕೇಳ್ಕೊಂತೀನಿ. ಈರುಳ್ಳಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ ಗಾವುದ 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 ಮುಂದೆ ಎವೆದರೆ ದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಈರುಳ್ಳಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ ಗಾವುದ 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 ಮುಂದೆ ಎವೆದರೆ ದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ನೀಲ ಮೇಘ ಮಂಡಲ ಸಮ ಬಣ್ಣ ಮುಗಿಲಿಗೆ ರೆಕ್ಕೆಗಳೊಡೆದವು ಅಣ್ಣ. ಚಿಕ್ಕೆಯ ಮಾಲಿಯ ಸಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಅಣ್ಣ. ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ನೀಲ ಮೇಘ ಮಂಡಲ ಸಮ ಬಣ್ಣ ಮುಗಿಲಿಗೆ ರೆಕ್ಕೆಗಳೊಡೆದವು ಅಣ್ಣ. ಚಕ್ಕೆಯ ಮಾಲಿಯ ಸಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಅಣ್ಣ. ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ನಮಗೆ ಇಷ್ಟು ಪದ್ಯ ಭಾವನಾತ್ಮಕವಾಗಿ ಬಂತು ಅಂತಂದು ಈ ಹಾಡನ್ನ ಹೇಳೀನಿ. ಹಾಗೆ ನಮ್ಮ ದ.ರಾ ಬೇಂದ್ರೆಯವರು ಎಷ್ಟೆಲ್ಲ ಸಾಧನೆಗಳನ್ನ ಮಾಡ್ಯಾರ, ಕೃತಿಗಳನ್ನು ರಚಿಸ್ಯಾರ. ಅವ್ರ ಥರ ನಾವು ಆಗ್ಬೇಕು ಅಂತಂದು ಹೇಳ್ತೀನಿ. ಮತ್ತು ಹಾಗೆ ಅವರು ಒಂದು ದೊಡ್ಡ ವ್ಯಕ್ತಿಯನ್ನಾಗಿ ಅವ್ರಿಗೂ ಸಹ ಪ್ರೀತಿಯಿಂದ ಅವರು ಎಲ್ಲೇ ಪೇಪರ್ನೊಳಗಾದರೂ ಎಲ್ಲಾದರೂ ಅವ್ರ ಹೆಸರು ಬಂದತಿ. ಹಾಗೆ ನಾವು ಎಲ್ಲಿ ಬೇಕಲ್ಲಿ ನಮ್ಮ ಹೆಸರು ಬರಲಿ ಅಂತಂದು ನಾವು ಈ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀವಿ. ನಾನು ನಿರೂಪಕಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ. ನನ್ನ ಹೆಸರು ಕಾವ್ಯ ಶಿವಶಂಕರ್ ದೊಡ್ಮನಿ. ನಾನು 10ನೇ ತರಗತಿ ವಿದ್ಯಾರ್ಥಿನಿ. ಈ ಚಟುವಟಿಕೆಯಲ್ಲಿ ನಾನು ಕವಿ ಪಾತ್ರವನ್ನು ಮಾಡಿದ್ದೇನೆ. ನನ್ನ ಹೆಸರು ಸಂಜನಾ ಫಕೀರಪ್ಪ ಬಾರ್ಕಿ. ನಾನು ತರಗತಿ 10ನೇ ತರಗತಿ. ವಿದ್ಯಾರ್ಥಿಗಳೇ, ನಾವಿವತ್ತು ಚಟುವಟಿಕೆಯ ಮೂಲಕ ಲೇಖನ ಚಿಹ್ನೆಗಳನ್ನ ತಿಳಿದುಕೊಳ್ಳೋಣ. ಚಟುವಟಿಕೆಯ ಮೂಲಕ ಒಬ್ಬೊಬ್ಬ ವಿದ್ಯಾರ್ಥಿಗಳು ಬಂದು ಲೇಖನ ಚಿಹ್ನೆಯನ್ನ ತಿಳಿಸುವಂಥದ್ದು ಮತ್ತು ಅದಕ್ಕೆ ಉದಾಹರಣೆಯನ್ನ ಹೇಳುವಂಥದ್ದು. ಇಲ್ಲಿ ಚಟುವಟಿಕೆಯ ಆಧಾರಿತವಾಗಿ ಲೇಖನ ಚಿಹ್ನೆಯನ್ನ ಕಲಿಯುವಂತಹ ಪ್ರಯತ್ನ ಮಾಡೋಣ. ಒಬ್ಬೊಬ್ಬರಾಗಿ ವಿದ್ಯಾರ್ಥಿಗಳು ಅವರವರ ಪಾಲಿಗೆ ಬಂದಂತಹ ಲೇಖನ ಚಿಹ್ನೆಯನ್ನ ಕುರಿತಾಗಿ ಇಲ್ಲಿ ಅವರ ಸ್ನೇಹಿತರಿಗೆ ಬಂದು ಮಾಹಿತಿಯನ್ನ ಹೇಳಿಕೊಡ್ತಾರೆ. ನೀವೆಲ್ಲ ಶಾಂತಚಿತ್ತರ ಕೂತ್ಕೊಂಡು ಕೇಳಬೇಕು. ಅದಕ್ಕೆ ಪ್ರತಿಯಾಗಿ ಪ್ರಶ್ನೆಗಳನ್ನ ಕೇಳಿದಾಗ ಕೈ ಎತ್ತಿ ಉತ್ತರವನ್ನ ನೀಡಬೇಕು. ಅನವಶ್ಯಕವಾಗಿ ಯಾವುದೇ ರೀತಿಯಾದಂತಹ ಬಾಯಿ ಮಾಡ್ದಂಗ ಕೂತ್ಕೊಂಡು ಕೇಳಬೇಕು. ನಿಮ್ಮ ನೋಟ್ ಪುಸ್ತಕದಲ್ಲಿ ಅವ್ರು ಹೇಳಿರುವಂತಹ ಮಾಹಿತಿಗಳನ್ನ ಬರ್ಕೊಳ್ತಾ ಹೋಗ್ಬೇಕು. ಆಯ್ತಾ? ಈಗ ಈ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಡೋದಕ್ಕೆ ನಿರೂಪಕಿಯಾಗಿ ಮಮತಾ ತಿಪ್ಪಣ್ಣ ಬ್ಯಾಡಗಿ ಇವಳು ನಿರೂಪಕಿಯಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾಳೆ. ಒಬ್ಬೊಬ್ಬರನ್ನಾಗಿ ವಿದ್ಯಾರ್ಥಿಗಳನ್ನ ಕರೀತಾ ಹೋಗ್ತಾಳೆ. ಅವರು
ಬಂದು ಇಲ್ಲಿ ತಮ್ಮ ವಿಷಯವನ್ನ ಮಂಡಿಸ್ತಾರೆ. ವ್ಯಾಕರಣ ಅಂಶಗಳಲ್ಲಿ ಪ್ರಮುಖವಾದ ಅಂಶ ಅಂದ್ರೆ ಅದು ಲೇಖನ ಚಿಹ್ನೆಗಳು. ಅದ್ರ ಕುರಿತಾಗಿ ಇವತ್ತು ನನ್ನ ಸಹಪಾಠಿಗಳ ನಿಮ್ಗೆಲ್ಲ ತಿಳಿಸ್ಕೊಡ್ತಾರ. ಮೊದಲನೇದಾಗಿ ನನ್ನ ಪವಿತ್ರ ಪಾಣಿಗಟ್ಟಿ ಒಂದು ಪೂರ್ಣ ವಿರಾಮದ ಬಗ್ಗೆ ತಿಳಿಸ್ಕೊಡ್ತಾರ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾವು ಇವತ್ತು ಈ ತರಗತಿಯಲ್ಲಿ ಲೇಖನ ಚಿಹ್ನೆಗಳ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ನಾನು ಆಯ್ದುಕೊಂಡಂಥ ಚಿಹ್ನೆ ಪೂರ್ಣ ವಿರಾಮ ಚಿಹ್ನೆ. ನಾವು ಏನಾದರೂ ಒಂದು ಲೇಖನವನ್ನು ಬರಬೇಕಂದ್ರೆ ಅದಕ್ಕೆ ಚಿಹ್ನೆನೇ ಮುಖ್ಯವಾದದ್ದು. ಒಂದು ಚಿಹ್ನೆ ಎಲ್ಲರ ತಪ್ಪಾತಂದ್ರೆ ಅದು ಬರೆಯೋದು ಪೂರ್ತಿನ ತಪ್ಪಾಗಿ ಹೋಗ್ತೈತಿ. ಅದಕ್ಕೆ ನಾವು ಹೆಂಗೆ ಯಾವ ರೀತಿಯಾಗಿ ಚಿಹ್ನೆನ ಬಳಸ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ. ನಾನು ಆಯ್ದುಕೊಂಡಿರುವಂಥ ಚಿಹ್ನೆ ಪೂರ್ಣ ವಿರಾಮ ಚಿಹ್ನೆ. ಇಲ್ಲಿ ಪೂರ್ಣ ವಿರಾಮ ಅಂತಂದ್ರೆ ಒಂದು ಪೂರ್ಣ ಕ್ರಿಯೆಯೊಂದಿಗೆ ಒಂದು ವಾಕ್ಯ ಕೊನೆಗೊಳ್ಳುವುದನ್ನು ಪೂರ್ಣ ವಿರಾಮ ಚಿಹ್ನೆ ಎನ್ನುವುದು. ಇಲ್ಲಿ ಪೂರ್ಣ ವಿರಾಮ ಅಂತಂದ್ರೆ ಒಂದು ಪೂರ್ಣ ಕ್ರಿಯೆಯಿಂದ ವಾಕ್ಯದ ಕೊನೆಯಲ್ಲಿ ಬಳಸುವ ಚಿಹ್ನೆ ಎಂದರ್ಥ ಆಗ್ತತಿ. ಇದಕ್ಕೆ ಉದಾಹರಣೆಗಳು ಏನಪ್ಪಾ ಅಂದ್ರ ವಿದ್ಯಾರ್ಥಿಗಳು ಹಾಡನ್ನು ಹಾಡಿದರು. ಈಗ ಇದು ಒಂದು ಉದಾಹರಣೆ ಆಗ್ತದೆ. ರಾಮನು ಮರವನ್ನು ಕಡಿದನು. ಇದು ಒಂದು ಉದಾಹರಣೆ ಆಗ್ತದೆ. ಶಿಕ್ಷಕರು ಪಾಠವನ್ನು ಬೋಧಿಸಿದರು. ಇದು ಒಂದು ಉದಾಹರಣೆ ಆಗ್ತದೆ.
ಮಾಡ್ಬೇಕಂದ್ರೆ ಲೇಖನ ಚಿಹ್ನೆ ಬಹಳ ಮುಖ್ಯವಾದ ಅಂಶ. ಇದನ್ನ ಸರಿಯಾದ ಕ್ರಮದಲ್ಲಿ ನಾವು ಬರ್ಕೊಂತ ಹೋಗ್ಬೇಕು. ಇಲ್ಲಿಂದ ನಾವು ಬರೆಯುವಂಥ ವಿಷಯನ ತಪ್ಪಾಗ್ತೈತಿ. ಅದು ನಾವು ಬರೆಯುವಂಥ ಅರ್ಥನೇ ಬೇರೆ ಇರ್ತೈತಿ, ಅದನ್ನು ಸೂಚಿಸುವಂಥ ಅರ್ಥನೇ ಬೇರೆ ಆಗ್ತೈತಿ. ಅದಕ್ಕೆ ನಾವು ಲೇಖನ ಚಿಹ್ನೆಗಳನ್ನ ಸರಿಯಾಗಿ ಬಳಸಬೇಕು. ಇಷ್ಟೆಲ್ಲ ಹೇಳಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳು. ಇದಕ್ಕೆ ಪೂರ್ಣ ವಿರಾಮ ಚಿಹ್ನೆ ಅಂತಂದು ಹೇಳ್ತಾರ. ಎಲ್ಲರಿಗೂ ಧನ್ಯವಾದ. ಪೂರ್ಣ ವಿರಾಮ ಬಗ್ಗೆ ನಮ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟ ಪವಿತ್ರ ಪಾಣಿಗಟ್ಟಿ ಅವರಿಗೆ ಧನ್ಯವಾದಗಳು. ಈಗ ನೆಕ್ಸ್ಟ್ ಅರ್ಧ ವಿರಾಮ ಚಿಹ್ನೆ ಬಗ್ಗೆ 10ನೇ ತರಗತಿಯ ವಿದ್ಯಾರ್ಥಿಯಾದ ವಿಶ್ವ ಗಾಳಮ್ಮನವರು. ಇದರ ಬಗ್ಗೆ ನಾನು ಉದಾಹರಣೆ ಇಟ್ಕೊಂಡು ಇದನ್ನ ಯಾವಾಗ ಬಳಸಬೇಕಂತ ಹೇಳ್ಕೊಡ್ತೀನಿ. ಈಗ ಮತ್ತೊಂದು ಚಿಹ್ನೆ ಅರ್ಧ ವಿರಾಮ, ಅಲ್ಪ ವಿರಾಮ. ಅಲ್ಪ ವಿರಾಮದ ಬಗ್ಗೆ ರೂಪಾ ಚತುರ್ಸಾಲಿ ವಿದ್ಯಾರ್ಥಿನಿ ನಿಮಗ ತಿಳಿಸ್ಕೊಡಕ್ ಬರ್ತಾ. ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು. ಇಂದು ನಾನು ಹೇಳುವ ಲೇಖನ ಚಿಹ್ನೆ ಅಂದರೆ ಅಲ್ಪ ವಿರಾಮ. ಅಲ್ಪ ವಿರಾಮದ ಬಗ್ಗೆ ಇವತ್ತು ನಾನು ವಿವರಣೆ ಕೊಡ್ತೇನೆ. ಇದು ಅಲ್ಪ ವಿರಾಮ ಚಿಹ್ನೆ. ಮೊದಲನೇದಾಗಿ ನಾವು ಅಲ್ಪ ವಿರಾಮ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಸಂಬೋಧನೆಯ ಮುಂದೆ ಹಾಗೂ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬರುವಾಗ ಕೊನೆಯ ವಿಶೇಷಣವನ್ನು ಬಿಟ್ಟು ಉಳಿದ ಮುಂದಿನ ಚಿಹ್ನೆಗಳು ಅಲ್ಪ ವಿರಾಮವನ್ನು ಹಾಕಬೇಕು. ಹೇಳ್ತಾ ಬರೆಯಮ್ಮ. ಸಂಬೋಧನೆಯ ಮುಂದೆ ಹಾಗೂ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಬೇರೆ ಬೇರೆ
ಅಲ್ಪವಿರಾಮ ಅಂದ್ರೆ ಏನು ಅನ್ನೋದನ್ನ ನಾವು ನೋಡಿದ್ವಿ. ಈಗ ಉದಾಹರಣೆಯನ್ನ ನೋಡೋಣ. ಅವನೇನು ಬುದ್ಧಿವಂತನೇ, ಆದರೆ ಸೋಮಾರಿ. ಈ ಒಂದು ಉದಾಹರಣೆಯೊಳಗ ನಾವು ಬುದ್ಧಿವಂತನೇ ಅನ್ನೋದ್ರ ಅಲ್ಪವಿರಾಮನ ಹಾಕಿವಿ, ಆದ್ರೆ ಅಂದಮೇಲೆ ಅಲ್ಪವಿರಾಮನ ಹಾಕಿವಿ. ಈ ಅಲ್ಪವಿರಾಮನ ಈ ಒಂದು ಸಾಲಿನಲ್ಲಿ ಹಾಕದಿದ್ರ ಈ ಅಲ್ಪವಿರಾಮ ತಪ್ಪ ಸೂಚನೆಯನ್ನ ಕೊಡ್ತಿತ್ತು. ಎರಡನೇದಾಗಿ ವಕೀಲರು ವಿವರಿಸಿರುವಂತೆ ಅವನು ಆತನು ಕಣ್ಣಾರೆ ನೋಡಿರುತ್ತಾನೆ. ಏಕೆಂದರೆ ಅವನು ಕುರುಡ. ಈ ವಾಕ್ಯದೊಳಗ ನಾವು 2 ಹತ್ರ ಅಲ್ಪವಿರಾಮ ಚಿಹ್ನೆಯನ್ನ 3 ಹತ್ರ ಅಲ್ಪವಿರಾಮ ಚಿಹ್ನೆಯನ್ನ ಬಳಸಿದ್ದೇವೆ. ಮೂರನೇದಾಗಿ ದಯಾನಂದರು ಉದಾರಿ, ಧರ್ಮಿಷ್ಠಿ, ವಿದ್ಯಾವಂತ, ಅಭಿಮಾನಿ, ಸಮರ್ಥ, ಮತ್ತು ವಿವೇಕಿ. ಈ ಒಂದು ಸಾಲೊಳಗೆ ನಾವು ಉದಾರಿ, ಧರ್ಮಿಷ್ಠ, ವಿದ್ಯಾವಂತ, ಅಭಿಮಾನಿ, ಸಮರ್ಥ ಅನ್ನೋ ಒಂದು ಪದಗಳ ಹತ್ರ ಅಲ್ಪವಿರಾಮ ಚಿಹ್ನೆಯನ್ನ ಬಳಸ್ತೇವೆ. ನಾಲ್ಕನೇದಾಗಿ ವಿದ್ಯಾರ್ಥಿಗೆ ಉಪಾಧ್ಯಾಯರು ಹೇಳಿದರು, ನೀನು ಮೂರ್ಖ, ಆದರೆ ಸಿರಿವಂತ,
ವಿದ್ಯಾರ್ಥಿಯಾದ ಪ್ರಿಯಾ ಅಂಗಡಿ ಇವರು ಬರ್ತಾರೆ. ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು. ನನಗೆ ಬಂದಿರುವಂತಹ ಪ್ರಶ್ನಾರ್ಥಕ ಚಿಹ್ನೆ ಅದ್ರ ಬಗ್ಗೆ ಎಲ್ಲರಿಗೂ ವಿವರಣೆ ಮಾಡ್ತೀನಿ. ಪ್ರಶ್ನಾರ್ಥಕ ಚಿಹ್ನೆ ಎಂದರೇನು? ಪ್ರಶ್ನೆ ರೂಪದ ಪದ ಮತ್ತು ವಾಕ್ಯಗಳ ಮುಂದೆ ಬರುವ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಲಾಗಿದೆ. ಪ್ರಶ್ನೆ ರೂಪದ ಪದ ಮತ್ತು ವಾಕ್ಯಗಳ ಮುಂದೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಲಾಗುವುದು. ಇದು ಉದಾಹರಣೆ ಬಂದ್ಬಿಟ್ಟು ಒಂದೇದು ಉದಾಹರಣೆ. ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ಎರಡನೇದು ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಮೂರನೇದು ಹಕ್ಕಿಯು ಯಾವ ವೇಗದಲ್ಲಿ ಹಾರುತ್ತದೆ?
ಕರೆ ಬರಮಣ್ಣನವರು ಇವರು ನಮಗೆ ತಿಳಿಸ್ಕೊಡ್ತಾರೆ. ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು. ಭಾವಸೂಚಕ ಚಿಹ್ನೆ ವಿವರಣೆ. ಭಾವಸೂಚಕ ಚಿಹ್ನೆ ಎಂದರೆ ಹರ್ಷ, ಆಶ್ಚರ್ಯ, ಸಂತೋಷ, ವಿಷಾದ, ದುಃಖ ಮುಂತಾದ ಭಾವನೆಗಳ ಮುಂದೆ ಈ ಭಾವಸೂಚಕ ಚಿಹ್ನೆಯನ್ನು ಬಳಸಬಹುದು. ಕೊಂತ ಬರೆಯೋಣ. ಮುಂತಾದ ಭಾವನೆಯನ್ನು ಸೂಚಿಸುವ ಪದಗಳ ಮುಂದೆ ಭಾವಸೂಚಕ ಚಿಹ್ನೆ ಎಂದರೆ ಉದಾಹರಣೆ ಧನ್ಯವಾದಗಳು. ಈಗ ಭಾವಸೂಚಕ ಚಿಹ್ನೆ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ನಂತರ ಉದ್ಧರಣ ಚಿಹ್ನೆ ಬಗ್ಗೆ ನಮಗೆ ತಿಳಿಸ್ಕೊಡಕ ಬರಾಕತ್ತಾಳ 10ನೇ ತರಗತಿ ವಿದ್ಯಾರ್ಥಿಯಾದ ವನಜಾಕ್ಷಿ ಬಾಸು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವನಜಾಕ್ಷಿ ಬಾಸು. ನೀವು ಈಗ ನೋಡಿದ್ರಿ ಲೇಖನ ಚಿಹ್ನೆ ಒಳಗ ಪೂರ್ಣ ವಿರಾಮ, ಅರ್ಧ ವಿರಾಮ, ಅಲ್ಪ ವಿರಾಮ, ಭಾವಸೂಚಕ ಚಿಹ್ನೆ, ಪ್ರಶ್ನಾರ್ಥಕ ಚಿಹ್ನೆ ಹೀಗೆ ಮುಂತಾದ ಚಿಹ್ನೆಗಳನ್ನ ನೋಡಿದ್ರಿ. ನನ್ನ ಚಿಹ್ನೆ ಬಂದ್ಬಿಟ್ಟು ಉದ್ಧರಣ ಚಿಹ್ನೆ. ಉದ್ಧರಣ ಚಿಹ್ನೆ ಅಂತಂದ್ರೆ ಏನಂತಂದ್ರ
ಮುದ್ರಣ ಚಿಹ್ನೆಯನ್ನು ಬಳಸಲಾಗುತ್ತದೆ. ಒಂಟಿ ಆವರಣ ಚಿಹ್ನೆ ಹೇಳಿದ ಮಾತಿನ ಆರಂಭದಲ್ಲಿ ಮೇಲ್ಮುಖವಾದ ಅಲ್ಪವಿರಾಮ ಅಥವಾ ವಾಕ್ಯದ ಕೊನೆಯಲ್ಲಿ ಕೆಳಮುಖವಾದ ಅಲ್ಪವಿರಾಮವನ್ನು ಬಳಸಿದರೆ ಅದು ಒಂಟಿ ಆವರಣ ಚಿಹ್ನೆ. ಹಾಗೂ ಪಾರಭಾಷಿಕ ಪದಗಳನ್ನು ಪ್ರಧಾನ ವಿಷಯವನ್ನು ತಿಳಿಸುವಾಗ ಬಳಸುವ ಚಿಹ್ನೆಯನ್ನು ಜೋಡಿ ಆವರಣ ಚಿಹ್ನೆ ಎಂದು ಕರೀತಾರೆ. ಉದಾಹರಣ ಚಿಹ್ನೆಯ ಉದಾಹರಣೆಗಳು ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಎಂಬ ಮಾತು ನಾಡಿನಾದ್ಯಂತ ಹರಡಿತು. ಈ ವಾಕ್ಯದಿಂದ ತಿಳ್ಕೊಳ್ಳೋದೇನಲ್ಲ, ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಎಂಬ ಮಾತು ನಾಡಿನಾದ್ಯಂತ ಹರಡಿತ್ತು. ಸ್ವಾತಂತ್ರ್ಯ ಸಂಗ್ರಾಮ ಟೈಮ್ ಒಳಗ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅಂತಂದು ಹೇಳಿ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ಬೋದು, ಅದರಲ್ಲಿ ಭಾಗವಹಿಸಿದಂತ ಯಾರಾದರೂ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಎಂಬ ಒಂದು ಮಾತು ಆ ಒಂದು ಟೈಮ್ ಒಳಗ ಪ್ರಸಿದ್ಧವಾಗಿರ್ತೈತಿ. ಅದಕ್ಕೆ ಅದು ಹೆಂಗಿತ್ತ ಹಂಗ ಈ ವಾಕ್ಯದೊಳಗ ಬಳಸಿದ್ರಿಂದ ಉದಾಹರಣೆ ಚಿಹ್ನೆಯನ್ನ ಹಾಕಾಗೈತಿ. ದರಾ ಬೇಂದ್ರೆಯವರ ಕಾವ್ಯನಾಮ ಜೋಡಿ ಆವರಣ ಚಿಹ್ನೆನ ಎರಡು ಕಾಣ್ತೀವಿ. ಇದರೊಳಗೆ ದರಾ ಬೇಂದ್ರೆಯವರ ಕಾವ್ಯನಾಮ ಅಂಬಿಕಾ ಕನ್ಯಾರತ್ನ ಎಂಬುದಾಗಿತ್ತು. ಅಲ್ಲಿ ಪ್ರಮುಖವಾದದ್ದನ್ನ ಅವರ ಕಾವ್ಯನಾಮ ಯಾವುದು? ಅಂಬಿಕಾ ಕನ್ಯಾರತ್ನ ತೋರ್ಸೋದನ್ನ ಜೋಡಿ ಆವರಣ ಚಿಹ್ನೆ ಹಾಕ್ತಿದ್ದೇವೆ. ಯಾರು ಅಂತ ಹೇಳಿ ಪೂರ್ತಿ ವಾಕ್ಯ ವಾಕ್ಯದ ಪ್ರಾರಂಭದಿಂದ ಕೊನೆಯವರೆಗೂ ಒಂಟಿ ಆವರಣ ಚಿಹ್ನೆಯನ್ನ ಬಳಸ್ತೀವಿ. ಧನ್ಯವಾದ.